ರಾಜಸ್ಥಾನದಲ್ಲಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಕಳೆದ 24 ಗಂಟೆಗಳಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಪೂರ್ವ ರಾಜಸ್ಥಾನ ವಾಯುಭಾರ ಕುಸಿತದಿಂದಾಗಿ ಅಜ್ಮೀರ್, ಪುಷ್ಕರ, ಬುಂಡಿ, ಸವಾಯಿ ಮಾಧೋಪುರ್ ಮತ್ತು ಪಾಲಿಯಲ್ಲಿ ಭಾರಿ ಮಳೆಯಾಗಿದ್ದು ಅಲ್ಲಿ ನದಿಗಳು, ಚರಂಡಿಗಳು ಮತ್ತು ಅಣೆಕಟ್ಟುಗಳು ಉಕ್ಕಿ ಹರಿತಾ ಇವೆ. ರಾಜಧಾನಿ ಜೈಪುರ್ನಲ್ಲಿಯೂ ಕಳೆದ 24 ಗಂಟೆಗಳಲ್ಲಿ ಭಾರಿ ಮಳೆಯಾಗಿದೆ. ರಾಜಸ್ಥಾನದ ಹಲವು ಭಾಗಗಳಲ್ಲಿ ಭಾರಿ ಮಳೆಯಿಂದ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸವಾಯಿ ಮಾಧೋಪುರನಲ್ಲಿ ಮನೆಯ ಹೊರಗೆ ಆಟವಾಡುತ್ತಿದ್ದಂತಹ 4 ವರ್ಷದ ಮಗು ಸೇರಿದಂತೆ 6 ಮಂದಿ ಸಾವನ್ನಪ್ಪಿದ್ರೆ, ಅಜ್ಮೀರ್ನ ಕಿಶನ್ಗಢದಲ್ಲಿ 4 ಹುಡುಗಿಯರು ಕೊಳದಲ್ಲಿ ಮುಳುಗಿ 3 ಸಾವನ್ನಪ್ಪಿದ್ದಾರೆ. ಅಜ್ಮೀರ್ನಲ್ಲಿ ಭಾರಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದ್ದು, ನಲಾ ಬಜಾರ್ನಲ್ಲಿ ವಾಹನಗಳು ಮತ್ತು ಬಂಡಿಗಳು ಕೊಚ್ಚಿ ಹೋಗಿವೆ. ದರ್ಗಾಕ್ಕೆ ಭೇಟಿ ನೀಡುವವರ ಸಹ ತೊಂದರೆಯನ್ನ ಎದುರಿಸುತ್ತಿದ್ದಾರೆ. ಬಲವಾದ ನೀರಿನ ಹರಿವಿನಿಂದ ತೊಂದರೆಗೊಳಗಾದವರನ್ನ ರಕ್ಷಿಸೋಕೆ ಸ್ಥಳೀಯರು ಹೆಣಗಾಡುತ್ತಿದ್ದಾರೆ. ಇನ್ನು ಜೋಧಪುರದ ಸುರಸಾಗರ ಪ್ರದೇಶದಲ್ಲಿ ಯುವಕನೊಬ್ಬ ಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ರೆ, ಬುಂಡಿಯ ಡುಂಗ್ರಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗಿದ್ದು 2 ನಾಪತ್ತೆಯಾಗಿದ್ದಾರೆ. ಅದೇ ಸಮಯದಲ್ಲಿ ಶುಕ್ರವಾರ ರಾತ್ರಿ ಟೊಂಕಾನಲ್ಲಿ ಕೊಚ್ಚಿ ಹೋಗಿದ್ದ ಬೈಕ್ ಸವಾರನ ಶವ 15 ಗಂಟೆಗಳ ನಂತರ ಪತ್ತೆಯಾಗಿದೆ. ಅಜ್ಮೀರ್ನಲ್ಲಿ ನಿರಂತರ ಮಳೆಯಿಂದಾಗಿ ಲಖನ್ ಕೋಟಡಿಯಲ್ಲಿ ಶಿಥಿಲಗೊಂಡಂತಹ ಮನೆಯೊಂದು ಕುಸಿದಿದೆ. ಮನೆಯಲ್ಲಿ ಬಿರುಕುಗಳು ಕಾಣಿಸಿಕೊಂಡಿವೆ. ಆದ್ದರಿಂದ ಕುಟುಂಬವು 1 ದಿನ ಮುಂಚಿತವಾಗಿ ಮನೆಯನ್ನ ಖಾಲಿ ಮಾಡಿತ್ತು. ಹವಾಮಾನ ಇಲಾಖೆಯ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ ಬುಂಡಿ ಜಿಲ್ಲೆಯ ನೈನ್ವಾದಲ್ಲಿ ಅತಿ ಹೆಚ್ಚು 23 ಸೆಂಟಿಮೀಟರ್ ಮಳೆಯಾಗಿದೆ. ಇದಲ್ಲದೆ ಅಲ್ವಾರ್, ಜಲಾವರ್, ಬುಂಡಿ, ಉದಯಪುರ ಸೇರಿದಂತೆ ಹಲವೆಡೆ 1 ಸೆಂಟಿಮೀಟರ್ನಿಂದ 14 ಸೆಂಟಿಮೀಟರ್ ವರೆಗೆ ಮಳೆಯಾಗಿದೆ. ಪಶ್ಚಿಮ ರಾಜಸ್ಥಾನದ ಹಲವು ಭಾಗಗಳಲ್ಲಿಯೂ ಸಹ ಭಾರೀ ಮಳೆಯಾಗಿದೆ.